ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಇಂಗ್ಲೀಷ್ ಸೆಂಟೆನ್ಸಸ್ನ ವಿತ್ ಕನ್ನಡ ಮೀನಿಂಗ್ನೊಂದಿಗೆ ಹೇಳ್ಕೊಡ್ತಿದ್ದೀನಿ. ಹಾಗಿದ್ದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಆಲ್ ಮೈ ವಿಡಿಯೋಸ್. ಫಸ್ಟ್ ಸೆಂಟೆನ್ಸ್: ನಾನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಎದ್ದೇಳುತ್ತೇನೆ. ಅಂದರೆ ಐ ವೇಕ್ ಅಪ್ ಅಟ್ 6 ಎವ್ರಿ ಮಾರ್ನಿಂಗ್. ಐ ವೇಕ್ ಅಪ್ ಅಟ್ 6 ಎವ್ರಿ ಮಾರ್ನಿಂಗ್. ಅವಳಿಗೆ ಕತೆ ಪುಸ್ತಕಗಳನ್ನು ಓದುವುದು ಇಷ್ಟ. ಮೀನ್ಸ್ ಶಿ ಲೈಕ್ಸ್ ಟು ರೀಡ್ ಸ್ಟೋರಿ ಬುಕ್ಸ್. ಶಿ ಲೈಕ್ಸ್ ಟು ರೀಡ್ ಸ್ಟೋರಿ ಬುಕ್ಸ್. ನಾವು ಮಾರುಕಟ್ಟೆಗೆ ಹೋಗುತ್ತಿದ್ದೇವೆ. ಮೀನ್ಸ್ ವಿ ಆರ್ ಗೋಯಿಂಗ್ ಟು ದ ಮಾರ್ಕೆಟ್. ವಿ ಆರ್ ಗೋಯಿಂಗ್ ಟು ದ ಮಾರ್ಕೆಟ್. ಅವನು ತನ್ನ ಮಧ್ಯಾಹ್ನದ ಊಟವನ್ನು ಮನೆಯಲ್ಲೇ ಮರೆತನು. ಹಿ ಫಾರ್ಗಾಟ್ ಹಿಸ್ ಲಂಚ್ ಎಟ್ ಹೋಮ್. ಹಿ ಫಾರ್ಗಾಟ್ ಹಿಸ್ ಲಂಚ್ ಎಟ್ ಹೋಮ್. ನೆಕ್ಸ್ಟ್ ಸೆಂಟೆನ್ಸ್: ಅವರು ಪ್ರತಿ ವಾರಾಂತ್ಯದಲ್ಲಿ ಫುಟ್ಬಾಲ್ ಆಡುತ್ತಾರೆ. ಅಂದರೆ ದೇ ಪ್ಲೇ ಫುಟ್ಬಾಲ್ ಎವ್ರಿ ವೀಕೆಂಡ್. ದೇ ಪ್ಲೇ ಫುಟ್ಬಾಲ್ ಎವ್ರಿ ವೀಕೆಂಡ್. ನನ್ನ ತಂದೆ ಪ್ರತಿದಿನ ಕಾರಿನಲ್ಲಿ ಕೆಲಸಕ್ಕೆ ಹೋಗುತ್ತಾರೆ. ಮೈ ಫಾದರ್ ಡ್ರೈವ್ಸ್ ಟು ವರ್ಕ್ ಎವ್ರಿ ಡೇ. ಮೈ ಫಾದರ್ ಡ್ರೈವ್ಸ್ ಟು ವರ್ಕ್ ಎವ್ರಿ ಡೇ. ನನಗೆ ಸಂಗೀತ ಕೇಳುವುದು ಇಷ್ಟ. ಮೀನ್ಸ್ ಐ ಎಂಜಾಯ್ ಲಿಸ್ನಿಂಗ್ ಟು ಮ್ಯೂಸಿಕ್. ಐ ಎಂಜಾಯ್ ಲಿಸ್ನಿಂಗ್ ಟು ಮ್ಯೂಸಿಕ್. ಅವಳು ಈಗ ರಾತ್ರಿ ಊಟವನ್ನು ಮಾಡುತ್ತಿದ್ದಾಳೆ. ಮೀನ್ಸ್ ಶಿ ಈಸ್ ಕುಕ್ಕಿಂಗ್ ಡಿನ್ನರ್ ನೌ. ಶಿ ಈಸ್ ಕುಕ್ಕಿಂಗ್ ಡಿನ್ನರ್ ನೌ. ನೆಕ್ಸ್ಟ್ ಸೆಂಟೆನ್ಸ್: ನಾವು ನಿನ್ನೆ ಒಂದು ಸಿನಿಮಾ ನೋಡಿದೆವು. ಅಂದರೆ ವಿ ವಾಚ್ಡ್ ಎ ಮೂವಿ ಎಸ್ಟರ್ಡೇ. ವಿ ವಾಚ್ಡ್ ಎ ಮೂವಿ ಎಸ್ಟರ್ಡೇ. ಅವನು ಇಂಗ್ಲಿಷನ್ನು ತುಂಬ ಚೆನ್ನಾಗಿ ಮಾತನಾಡುತ್ತಾನೆ. ಹಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ವೆಲ್. ಹಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ವೆಲ್. ನನ್ನ ಮನೆ ಪಾಠಕ್ಕೆ ನನಗೆ ಸ್ವಲ್ಪ ಸಹಾಯ ಬೇಕು. ಐ ನೀಡ್ ಸಮ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಐ ನೀಡ್ ಸಮ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಅವರು ಸಮಯಕ್ಕೆ ಬಂದರು. ದೇ ಅರೈವ್ಡ್ ಆನ್ ಟೈಮ್. ದೇ ಅರೈವ್ಡ್ ಆನ್ ಟೈಮ್. ನೆಕ್ಸ್ಟ್ ಸೆಂಟೆನ್ಸ್: ಅವಳು ಹೊಸ ಉಡುಪನ್ನು ಖರೀದಿಸಿದಳು. ಮೀನ್ಸ್ ಶಿ ಬಾಟ್ ಎ ನ್ಯೂ ಡ್ರೆಸ್. ಶಿ ಬಾಟ್ ಎ ನ್ಯೂ ಡ್ರೆಸ್. ನಾವು ಕಳೆದ ಭಾನುವಾರ ನಮ್ಮ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡಿದೆವು. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಸಂಡೇ. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಸಂಡೇ. ಅವನು ಬಸ್ಗಾಗಿ ಕಾಯುತ್ತಿದ್ದಾನೆ. ಹಿ ಈಸ್ ವೇಟಿಂಗ್ ಫಾರ್ ದ ಬಸ್. ಹಿ ಈಸ್ ವೇಟಿಂಗ್ ಫಾರ್ ದ ಬಸ್. ನಾನು ಪ್ರತಿದಿನ ಸಾಕಷ್ಟು ನೀರು ಕುಡಿಯುತ್ತೇನೆ. ಮೀನ್ಸ್ ಐ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಎವ್ರಿ ಡೇ. ಐ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಎವ್ರಿ ಡೇ. ಅವಳು ತನ್ನ ಕೆಲಸವನ್ನು ಬೇಗ ಮುಗಿಸಿದಳು. ಶಿ ಫಿನಿಶ್ಡ್ ಹರ್ ವರ್ಕ್ ಅರ್ಲಿ. ಶಿ ಫಿನಿಶ್ಡ್ ಹರ್ ವರ್ಕ್ ಅರ್ಲಿ. ನಾವು ನಾಳೆ ಭೇಟಿಯಾಗುತ್ತೇವೆ. ವಿ ವಿಲ್ ಮೀಟ್ ಟುಮಾರೋ. ವಿ ವಿಲ್ ಮೀಟ್ ಟುಮಾರೋ. ಅವನು ಕಿಟಕಿಯನ್ನು ತೆರೆದನು. ಹಿ ಓಪನ್ಡ್ ದ ವಿಂಡೋ. ಹಿ ಓಪನ್ಡ್ ದ ವಿಂಡೋ.
ನನಗೆ ನನ್ನ ಕೀಲಿಗಳು ಮೇಜಿನ ಕೆಳಗೆ ಸಿಕ್ಕವು. ಅಂದರೆ ಐ ಫೌಂಡ್ ಮೈ ಕೀಸ್ ಅಂಡರ್ ದ ಟೇಬಲ್. ಐ ಫೌಂಡ್ ಮೈ ಕೀಸ್ ಅಂಡರ್ ದ ಟೇಬಲ್. ಅವಳು ತನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸಿದಳು. ಶಿ ಕ್ಲೀನ್ಡ್ ಹರ್ ರೂಮ್. ಶಿ ಕ್ಲೀನ್ಡ್ ಹರ್ ರೂಮ್. ಅವರು ಹೊಸ ಕೌಶಲ್ಯಗಳನ್ನು ಕಲಿಯುತ್ತಿದ್ದಾರೆ. ದೇ ಆರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್. ದೇ ಆರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್. ನಾನು ನಿನ್ನೆ ರಾತ್ರಿ ನನ್ನ ಸ್ನೇಹಿತನಿಗೆ ಕರೆ ಮಾಡಿದೆ. ಐ ಕಾಲ್ಡ್ ಮೈ ಫ್ರೆಂಡ್ ಲಾಸ್ಟ್ ನೈಟ್. ಐ ಕಾಲ್ಡ್ ಮೈ ಫ್ರೆಂಡ್ ಲಾಸ್ಟ್ ನೈಟ್. ಅವನು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದನು. ಶಿ ಆನ್ಸರ್ಡ್ ಆಲ್ ದ ಕ್ವಶನ್ಸ್. ಶಿ ಆನ್ಸರ್ಡ್ ಆಲ್ ದ ಕ್ವಶನ್ಸ್. ನಾವು ಪಿಕ್ನಿಕ್ಕನ್ನು ತುಂಬ ಆನಂದಿಸಿದೆವು. ಮೀನ್ಸ್ ವಿ ಎಂಜಾಯ್ಡ್ ದ ಪಿಕ್ನಿಕ್. ವಿ ಎಂಜಾಯ್ಡ್ ದ ಪಿಕ್ನಿಕ್. ಅವಳು ತನ್ನ ಸಂಬಂಧಿಗೆ ಒಂದು ಪತ್ರ ಬರೆದಳು. ಮೀನ್ಸ್ ಶಿ ರೋಟ್ ಎ ಲೆಟರ್ ಟು ಹರ್ ಕಝೀನ್. ಶಿ ರೋಟ್ ಎ ಲೆಟರ್ ಟು ಹರ್ ಕಝೀನ್. ನಾನು ನನ್ನ ಫೋನ್ಗೆ ಚಾರ್ಜ್ ಹಾಕುವುದನ್ನು ಮರೆತಿದ್ದೆ. ಐ ಫಾರ್ಗಾಟ್ ಟು ಚಾರ್ಜ್ ಮೈ ಫೋನ್. ಐ ಫಾರ್ಗಾಟ್ ಟು ಚಾರ್ಜ್ ಮೈ ಫೋನ್. ನೆಕ್ಸ್ಟ್ ಸೆಂಟೆನ್ಸ್. ಅವರು ತಮ್ಮ ನೆರೆಹೊರೆಯವರಿಗೆ ಸಹಾಯ ಮಾಡಿದರು. ಅಂದರೆ ದೇ ಹೆಲ್ಪ್ಡ್ ದೇರ್ ನೇಬರ್ಸ್. ದೇ ಹೆಲ್ಪ್ಡ್ ದೇರ್ ನೇಬರ್ಸ್. ಅವನು ಬಾಗಿಲನ್ನು ನಿಧಾನವಾಗಿ ಮುಚ್ಚಿದನು. ಹಿ ಕ್ಲೋಸ್ಡ್ ದ ಡೋರ್ ಕ್ವೈಟ್ಲಿ. ಹಿ ಕ್ಲೋಸ್ಡ್ ದ ಡೋರ್ ಕ್ವೈಟ್ಲಿ. ಮಳೆಯ ನಂತರ ನಾನು ಕಾಮನಬಿಲ್ಲನ್ನು ನೋಡಿದೆ. ಐ ಸಾ ಎ ರೇನ್ಬೋ ಆಫ್ಟರ್ ದ ರೇನ್. ಐ ಸಾ ಅ ರೇನ್ಬೋ ಆಫ್ಟರ್ ದ ರೇನ್. ಅವಳು ಎಲ್ಲರ ಕಡೆಗೂ ನಗಿದಳು ಅಥವಾ ನಕ್ಕಳು. ಅಂದರೆ ಶಿ ಸ್ಮೈಲ್ಡ್ ಎಟ್ ಎವ್ರಿ ಒನ್. ಶಿ ಸ್ಮೈಲ್ಡ್ ಎಟ್ ಎವ್ರಿ ಒನ್. ನಾವು ನದಿಯ ತೀರದಲ್ಲಿ ನಡೆದೆವು. ವಿ ವಾಕ್ಡ್ ಅಲಾಂಗ್ ದ ರಿವರ್. ವಿ ವಾಕ್ಡ್ ಅಲಾಂಗ್ ದ ರಿವರ್. ಅವನು ಮುರಿದ ಕುರ್ಚಿಯನ್ನು ಸರಿಪಡಿಸಿದನು. ಹಿ ಫಿಕ್ಸ್ಡ್ ದ ಬ್ರೋಕನ್ ಚೇರ್. ಹಿ ಫಿಕ್ಸ್ಡ್ ದ ಬ್ರೋಕನ್ ಚೇರ್. ನಾನು ನನ್ನ ಕಾರ್ಯವನ್ನು ಪೂರ್ಣಗೊಳಿಸಿದೆ. ಮೀನ್ಸ್ ಐ ಕಂಪ್ಲೀಟೆಡ್ ಮೈ ಅಸೈನ್ಮೆಂಟ್. ಐ ಕಂಪ್ಲೀಟೆಡ್ ಮೈ ಅಸೈನ್ಮೆಂಟ್. ಅವರು ತೋಟದಲ್ಲಿ ಮರಗಳನ್ನು ನೆಟ್ಟರು. ದೇ ಪ್ಲಾಂಟೆಡ್ ಟ್ರೀಸ್ ಇನ್ ದ ಗಾರ್ಡನ್. ದೇ ಪ್ಲಾಂಟೆಡ್ ಟ್ರೀಸ್ ಇನ್ ದ ಗಾರ್ಡನ್. ಅವಳು ನೀಲಿ ಬಣ್ಣದ ಜಾಕೆಟ್ ಧರಿಸಿದ್ದಳು. ಶಿ ಓರ್ ಎ ಬ್ಲೂ ಜಾಕೆಟ್. ಶಿ ಓರ್ ಎ ಬ್ಲೂ ಜಾಕೆಟ್. ನಾವು ನಮ್ಮ ಆಲೋಚನೆಗಳನ್ನು ಹಂಚಿಕೊಂಡೆವು. ಮೀನ್ಸ್ ವಿ ಶೇರ್ಡ್ ಅವರ್ ಐಡಿಯಾಸ್. ವಿ ಶೇರ್ಡ್ ಅವರ್ ಐಡಿಯಾಸ್. ಅವನು ಭಾರವಾದ ಚೀಲವನ್ನು ಹೊತ್ತನು. ಶಿ ಕ್ಯಾರಿಡ್ ದ ಹೆವಿ ಬ್ಯಾಗ್. ಶಿ ಕ್ಯಾರಿಡ್ ದ ಹೆವಿ ಬ್ಯಾಗ್. ನಾನು ಹೊಸ ಅಡುಗೆ ವಿಧಾನವನ್ನು ಕಲಿತೆ. ಐ ಲರ್ನ್ಡ್ ಅ ನ್ಯೂ ರೆಸಿಪಿ. ಐ ಲರ್ನ್ಡ್ ಅ ನ್ಯೂ ರೆಸಿಪಿ. ಅವರು ತಮ್ಮ ಯಶಸ್ಸನ್ನು ಒಟ್ಟಾಗಿ ಆಚರಿಸಿದರು. ದೇ ಸೆಲೆಬ್ರೇಟೆಡ್ ದೇರ್ ಸಕ್ಸಸ್ ಟುಗೆದರ್. ದೇ ಸೆಲೆಬ್ರೇಟೆಡ್ ದೇರ್ ಸಕ್ಸಸ್ ಟುಗೆದರ್.
ಓಕೆ ಗಾಯ್ಸ್, ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ಕ್ಲಾಸಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಸ್ಪೀಡ್ ಆಗ್ತಿದೆ ಅಂದರೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಯಿತು, ಯೂಸ್ಫುಲ್ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.